8ನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ 6 ವಚನಗಳು ಪ್ರಶ್ನೋತ್ತರ. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1. ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಬಸವಣ್ಣ, ಕೂಡಲ ಸಂಗಮ ದೇವ, ಸಿದ್ದರಾಮ, ಕಪಿಲ ಸಿದ್ಧ, ಮಲ್ಲಿಕಾರ್ಜುನ, ಮಹಾದೇವಿ, ಚನ್ನಮಲ್ಲಿಕಾರ್ಜುನ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಉತ್ತರ: ಬಸವಣ್ಣನವರ ಪ್ರಕಾರ ಸ್ಥಾವರವು ನಶಿಸುವುದು. ಪ್ರಶ್ನೆ ಸಂಖ್ಯೆ 2. ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ? ಉತ್ತರ: ಪುಣ್ಯ ತೀರ್ಥಗಳು ಬರದಿದ್ದರೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು. ಪ್ರಶ್ನೆ 3. ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ? ಉತ್ತರ: ವೇಷಕ್ಕೆ ತಕ್ಕಂತೆ ಆಚರಣೆಗಳು ಇರಬೇಕೆಂದು ಸಿದ್ದರಾಮ ಹೇಳುತ್ತಾರೆ. ಪ್ರಶ್ನೆ ಸಂಖ್ಯೆ 4. ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಉತ್ತರ: ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಶಬ್ದಕ್ಕೆ ಅಂಜಬಾರದು. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಲೋಕದಲ್ಲಿ ಕೇಳಿ ಬರುವ ಸ್ತುತಿ ನಿಂದನೆಗಳನ್ನು ಅಕ್ಕ ಮಹಾದೇವಿಯು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ: ಬೆಟ್ಟದ ಮೇಲೆ ಮನೆಯನ್ನು ಮಾಡಿ ಪ್ರಾಣಿಗಳಿಗೆ ಹೆದರಬಾರದು, ಕಡಲ ತೀರದಲ್ಲಿ ಮನೆಯನ್ನು ಮಾಡಿ ನೊರೆ ತೆರೆ ಅಲೆಗಳಿಗೆ ಹೆದರಬಾರದು, ಸಂತೆ ಅಥವಾ ಮಾರುಕಟ್ಟೆಯಲ್ಲಿ ಮನೆಯನ್ನು ಮಾಡಿ ಸದ್ದು ಗದ್ದಲಕ್ಕೆ ಅಂಜಬಾರದು. ಹಾಗೆಯೇ ಈ ಭೂಮಿಯ ಮೇಲೆ ಜನ್ಮ ತಾಳಿದ ಬಳಿಕ ಹೊಗಳಿಕೆ ತೆಗಳಿಕೆಗಳು ಇದ್ದೇ ಇರುತ್ತವೆ, ಅವಕ್ಕೆ ಕೋಪಗೊಳ್ಳಬಾರದು ಎಂದು ಮೇಲಿನ ಹೋಲಿಕೆಗಳೊಂದಿಗೆ ಅಕ್ಕ ಮಹಾದೇವಿಯು ಹೋಲಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 2. ಬಸವಣ್ಣನವರು ದೇಹವೇ ದೇಗುಲವೆಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಆಸ್ತಿ ಅಂತಸ್ತು ಸಂಪತ್ತು ಹೊಂದಿರುವ ಶ್ರೀಮಂತರು ದೇವಾಲಯ ಮಂದಿರಗಳನ್ನು ನಿರ್ಮಿಸುವರು. ಆದರೆ ನಾನು ಶ್ರೀಮಂತನಲ್ಲ, ಬಡವ. ನನ್ನಿಂದ ದೇವಾಲಯನ್ನು ನಿರ್ಮಿಸಲಾಗದು. ಆದ್ದರಿಂದ ನನ್ನ ಕಾಲುಗಳನ್ನೇ ದೇವಾಲಯದ ಕಂಬಗಳೆಂದು, ದೇಹವನ್ನು ದೇವಸ್ಥಾನವೆಂದು, ಹಾಗೆಯೇ ನನ್ನ ತಲೆಯನ್ನೇ ದೇವಸ್ಥಾನದ ಮೇಲಿರುವ ಕಳಶ ಎಂದು ತಿಳಿದುಕೋ ಚನ್ನಮಲ್ಲಿಕಾರ್ಜುನ ಎಂದು ಬಸವಣ್ಣನವರು ತಮ್ಮ ಕಲ್ಪನೆಯನ್ನು ವರ್ಣಿಸಿದ್ದಾರೆ. ಪ್ರಶ್ನೆ 3. ವೇಷ ಆಚರಣೆಯ ಬಗ್ಗೆ ಸಿದ್ದರಾಮರ ಚಿಂತನೆಯನ್ನು ತಿಳಿಸಿ. ಉತ್ತರ: ಒಳ್ಳೆಯ ಹಾಗೂ ಸುಂದರ ವೇಷಗಳನ್ನು ಧರಿಸಿದರೆ ಉಪಯೋಗವೇನು? ಆ ವೇಷಭೂಷಣಗಳಿಗೆ ತಕ್ಕಂತೆ ಆಚರಣೆ ಕಾರ್ಯ ನಡವಳಿಕೆ ಇಲ್ಲದ ಬಳಿಕ ವೇದ ಪುರಾಣಗಳನ್ನು ಓದಿದರೆ ಫಲವೇನು? ಅವುಗಳ ಜ್ಞಾನವನ್ನು ಪಡೆದು ಅದರಂತೆ ನಡೆಯದಿದ್ದರೆ, ನೀರು ಬರದಿದ್ದರೆ ಕೆರೆ ಬಾವಿಗಳನ್ನು ತೋಡಿ ಪ್ರಯೋಜನವೇನು ಎಂದು ಸಿದ್ದರಾಮರವರು ವೇಷ ಆಚರಣೆಯ ಬಗ್ಗೆ ತಮ್ಮದೇ ಆದ ಚಿಂತನೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಯಲ್ಲಿ ಸಾಮ್ಯತೆ ಇರಬೇಕೆಂದು ಸಿದ್ದರಾಮನು ತನ್ನ ವಚನದಲ್ಲಿ ಹೇಗೆ ಪ್ರತಿಪಾದಿಸಿದ್ದಾನೆ? ಉತ್ತರ: ಮಾನವನು ಒಳ್ಳೆ ವೇಷಭೂಷಣಗಳನ್ನು ಧರಿಸಿದಂತೆ ಆಚರಣೆ ನಡವಳಿಕೆ ವರ್ತನೆಯೂ ಇರಬೇಕು. ಒಳ್ಳೆಯ ವೇಷ ಧರಿಸಿ ಕೆಟ್ಟ ನಡವಳಿಕೆ ಕಾರ್ಯಗಳು ವರ್ತನೆ ಇದ್ದರೆ ಫಲವಿಲ್ಲ. ಆದ್ದರಿಂದ ನುಡಿದಂತೆ ನಡೆಯಬೇಕು. ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು. ಹಾಗೆಯೇ ಪುಸ್ತಕಗಳು ಗ್ರಂಥಗಳು ಇರುವುದು ಓದಿ ಜ್ಞಾನವನ್ನು ಪಡೆದು ಆ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಲು. ಅಂತಹ ವೇದ ಉಪನಿಷತ್ತು ತತ್ವಜ್ಞಾನ ಗ್ರಂಥಗಳನ್ನು ಓದಿ ಉಪಯೋಗವೇನು? ಅವುಗಳ ಜ್ಞಾನವನ್ನು ಪಡೆದು ಅದರಂತೆ ನಡೆಯದಿದ್ದರೆ ಹೇಳೋದು ಶಾಸ್ತ್ರ, ತಿನ್ನೋದು ಬದನೆಕಾಯಿ ಎಂದೆನಿಸಿಕೊಳ್ಳುತ್ತದೆ. ಪ್ರಶ್ನೆ 2. ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಬದುಕು ಫಲದಾಯಕವಾಗುವುದನ್ನು ಯಾವ ನಿದರ್ಶನಗಳ ಮೂಲಕ ಸಮರ್ಥಿಸಿದ್ದಾರೆ? ಉತ್ತರ: ಬೆಟ್ಟದ ಮೇಲೆ ಮನೆಯನ್ನು ಮಾಡಿ ಪ್ರಾಣಿಗಳಿಗೆ ಹೆದರಬಾರದು, ಕಡಲ ತೀರದಲ್ಲಿ ಮನೆಯನ್ನು ಮಾಡಿ ನೊರೆ ತೆರೆ ಅಲೆಗಳಿಗೆ ಹೆದರಬಾರದು, ಸಂತೆ ಅಥವಾ ಮಾರುಕಟ್ಟೆಯಲ್ಲಿ ಮನೆಯನ್ನು ಮಾಡಿ ಸದ್ದು ಗದ್ದಲಕ್ಕೆ ಅಂಜಬಾರದು. ಹಾಗೆಯೇ ಈ ಭೂಮಿಯ ಮೇಲೆ ಜನ್ಮ ತಾಳಿದ ಬಳಿಕ ಹೊಗಳಿಕೆ ತೆಗಳಿಕೆಗಳು ಇದ್ದೇ ಇರುತ್ತವೆ. ಯಾಕೆಂದರೆ ಲೋಕೋ ಭಿನ್ನ ರುಚಿ ಎಂಬಂತೆ ಭಿನ್ನ ಭಿನ್ನ ಅಭಿಪ್ರಾಯ, ಯೋಚನೆಗಳು, ದೃಷ್ಟಿಕೋನ ಇರುವಂತೆ ನಾವು ಮಾಡುವ ಕಾರ್ಯಕ್ಕೆ ಪರ ವಿರೋಧಗಳು ಇದ್ದೇ ಇರುತ್ತವೆ. ಆದ್ದರಿಂದ ಕೋಪ ಮಾಡಿಕೊಳ್ಳದೆ ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ, ಸಮಾಧಾನ ತಾಳ್ಮೆ ಸಹನೆಯಿಂದ ಹೊಗಳಿಕೆಗೆ ಸ್ಫೂರ್ತಿ ಹೊಂದಿ ತೆಗಳಿಕೆಯಿಂದ ತಿದ್ದಿ ಬದಲಾವಣೆ ಹೊಂದಿ ಸಂದರ್ಭಗಳನ್ನೆಲ್ಲ ಎದುರಿಸುತ್ತಾ ಜೀವನದಲ್ಲಿ ದಿಟ್ಟ ಹೆಜ್ಜೆಯನ್ನು ಇಡುತ್ತಾ ಮುಂದೆ ಸಾಗುತ್ತಲೇ ಇರಬೇಕು. ಅಂದಾಗ ಮಾತ್ರ ಬದುಕು ಫಲದಾಯಕವಾಗುತ್ತದೆ ಎಂದು ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ. ಮುಖ್ಯ ಪ್ರಶ್ನೆ 5. ಸಂದರ್ಭದೊಡನೆ ವಿವರಿಸಿರಿ. ವಾಕ್ಯ 1.
ಶಿರವೇ ಹೊನ್ನ ಕಳಶವಯ್ಯ. ಆಯ್ಕೆ ಈ ವಾಕ್ಯವನ್ನು ಬಸವಣ್ಣನವರು ಬರೆದಿರುವ ವಚನಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಬಸವಣ್ಣನವರು ಹೇಳಿದ್ದಾರೆ. ಸಂದರ್ಭ: ಹಣವಿರುವವರು ಶಿವಮಂದಿರ ಕಟ್ಟಿಸುವರು. ಬಡವ ನಾನೆಂತು ಕಟ್ಟಲಿ, ನನ್ನ ಕಾಲೇ ಕಂಬಗಳು, ದೇಹವೇ ಗುಡಿ, ತಲೆಯೇ ಬಂಗಾರದ ಕಳಶವೆಂದು ಭಾವಿಸು. ಕೇಳು ಕೂಡಲ ಸಂಗಮದೇವ, ಆ ಗುಡಿ ಗುಂಡಾರಗಳಿಗೆ ಅಳಿವಿದೆ, ಆದರೆ ಜಂಗಮ ಸೇವೆಯಲ್ಲಿರುವ ನನ್ನ ದೇಹಕ್ಕೆ ಅಳಿವಿಲ್ಲ ಎಂದು ತಮ್ಮ ವಚನದ ಮೂಲಕ ಬಸವಣ್ಣನವರು ಹೇಳಿದ್ದಾರೆ. ಸ್ವಾರಸ್ಯ: ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಪ್ರತಿಪಾದಿಸಿ ಬಸವಣ್ಣನವರು ಪರೋಕ್ಷವಾಗಿ ದೇವರ ಹೆಸರಿನಲ್ಲಿ ಗುಡಿ ಗೋಪುರಗಳನ್ನು ಕಟ್ಟುವುದನ್ನು ವಿರೋಧಿಸಿರುವುದು ಸ್ವಾರಸ್ಯಕರವಾಗಿದೆ. ವಾಕ್ಯ 2: ವೇಷ ಧರಿಸಿ ಫಲವೇನಯ್ಯ. ಆಯ್ಕೆ ಈ ವಾಕ್ಯವನ್ನು ಸೊನ್ನಾಲಿಗೆಯ ಸಿದ್ದರಾಮ ಅವರು ಬರೆದಿರುವ ವಚನಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಸಿದ್ದರಾಮ ಅವರು ಹೇಳಿದ್ದಾರೆ. ಸಂದರ್ಭ: ಮಾನವನು ಒಳ್ಳೆಯ ವೇಷಭೂಷಣಗಳನ್ನು ಧರಿಸಿದರೆ ಫಲವೇನು? ಆ ವೇಷಕ್ಕೆ ತಕ್ಕಂತೆ ಆಚರಣೆ ವರ್ತನೆ ಇಲ್ಲದ ಮೇಲೆ, ಒಂದು ವೇಳೆ ಧರಿಸಿದರೆ ಜ್ಞಾನ ಅನುಕರಣೆ ಇಲ್ಲದ ವೇದಾಂತವನ್ನು ಓದಿದಂತಾಗುತ್ತದೆ, ನೀರು ಬರದೆ ಕೆರೆ ಬಾವಿಗಳನ್ನು ತೋಡಿದಂತಾಗುತ್ತದೆ ಎಂದು ವೇಷ ಆಚರಣೆಗಳ ಚಿಂತನೆಯನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಮನುಷ್ಯನು ವೇಷ ಧರಿಸಿದ ಮಾತ್ರಕ್ಕೆ ಸಜ್ಜನನಾಗುವುದಿಲ್ಲ. ಯಾವ ವೇಷ ಧರಿಸುತ್ತಾನೋ ಅದಕ್ಕೆ ಅನುಗುಣವಾಗಿ ಆಚರಣೆಗಳು ಇದ್ದಾಗ ಮಾತ್ರ ಅವನ ಬದುಕು ಫಲದಾಯಕವಾಗುತ್ತದೆ. ವಾಕ್ಯ 3: ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆಂಚಿದೆಂತೆಡೆಯ. ಆಯ್ಕೆ ಈ ವಾಕ್ಯವನ್ನು ಅಕ್ಕಮಹಾದೇವಿ ಅವರು ಬರೆದಿರುವ ವಚನಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅಕ್ಕಮಹಾದೇವಿಯವರು ಹೇಳಿದ್ದಾರೆ. ಸಂದರ್ಭ: ಬೆಟ್ಟದ ಮೇಲೆ ಮನೆಯನ್ನು ಮಾಡಿ ಪ್ರಾಣಿಗಳಿಗೆ ಹೆದರಬಾರದು. ಕಡಲ ತೀರದಲ್ಲಿ ಮನೆಯ ಮಾಡಿ ನೆರೆ ತೆರೆ ಅಲೆಗಳಿಗೆ ಹೆದರಬಾರದು. ಸಂತೆ ಅಥವಾ ಮಾರುಕಟ್ಟೆಯಲ್ಲಿ ಮನೆಯ ಮಾಡಿ ಸದ್ದು ಗದ್ದಲಕ್ಕೆ ಅಂಜಬಾರದು. ಹಾಗೆಯೇ ಈ ಭೂಮಿಯ ಮೇಲೆ ಜನ್ಮ ತಾಳಿದ ಬಳಿಕ ಹೊಗಳಿಕೆ ತೆಗಳಿಕೆಗಳು ಇದ್ದೇ ಇರುತ್ತವೆ, ಅದಕ್ಕೆ ಕೋಪಗೊಳ್ಳಬಾರದು ಎಂದು ಬದುಕಿನ ಸಮಸ್ಯೆಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಈ ಭೂಮಿಯಲ್ಲಿ ಜನ್ಮ ತಾಳಿದ ಮೇಲೆ ಕಷ್ಟ ನಷ್ಟಗಳು, ನೋವು ಅವಮಾನಗಳನ್ನು ಎದುರಿಸಬೇಕು. ಅವುಗಳಿಗೆ ಹೆದರಿ ಹಿಮ್ಮೆಟ್ಟುವುದು ಸರಿಯಲ್ಲ ಎಂದು ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಭಾಷಾಭ್ಯಾಸ: ಮುಖ್ಯ ಪ್ರಶ್ನೆ 1: ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಕಾಡು, ಅರಣ್ಯ. ಪೀಡಿಸು: ಕೆರೆ, ನೀರಿನ ಮೂಲ, ಉಜ್ಜು. ಹಗಲು: ಸಾವು ಮರಣ, ಊಟದ ತಟ್ಟೆ. ತೊರೆ: ನದಿ, ಹೊಳೆ. ತ್ಯಜಿಸು: ಎತ್ತು, ವೃಷಭ, ಮೇಲೆತ್ತು. ಮುಖ್ಯ ಪ್ರಶ್ನೆ 2: ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ. 1. ವೇಷದಂತಾಚರಣೆ. ವೇಷದಂತ ಪ್ಲಸ್ ಆಚರಣೆ ಸವರ್ಣ ದೀರ್ಘ ಸಂಧಿ. 2. ವೇದಾಂತವನ್ನೋದಿ. ವೇದಾಂತವನ್ನು ಪ್ಲಸ್ ಓದಿ ಲೋಪ ಸಂಧಿ. 3. ನಾಚಿದಡೆಂತಯ್ಯ. ನಾಚಿದಡೆ ಪ್ಲಸ್ ಎಂತಯ್ಯ ಲೋಪ ಸಂಧಿ. 4. ಸ್ಥಾವರಕ್ಕಳಿವುಂಟು. ಸ್ಥಾವರಕ್ಕೆ ಪ್ಲಸ್ ಅಳಿವುಂಟು ಲೋಪ ಸಂಧಿ. ಮುಖ್ಯ ಪ್ರಶ್ನೆ 3: ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಬ್ರಹ್ಮ ಬೊಮ್ಮ, ಪುಣ್ಯ ಪುಣ್ಯ, ಶಿರ ಸಿರ, ಮೃಗ ಮಿಗ. ಮುಖ್ಯ ಪ್ರಶ್ನೆ 4: ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಬಡವ ಶ್ರೀಮಂತ, ಫಲ ನಿಷ್ಫಲ, ಪುಣ್ಯ ಪಾಪ, ಶಬ್ದ ನಿಶಬ್ದ.